ನಮಸ್ಕಾರ ಕರುನಾಡು. ನನ್ನ ಪುಟ್ಟ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಾನು. ನಾನು ನಿನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳ್ದೆ. ಎಲ್ಲಿಗೆ ಅಂತ ಹೇಳಲಿಲ್ಲ. ನಾನು ನನ್ನ ಜೂನಿಯರ್ಸ್ ಬಂದಿದ್ದೆ ಧರ್ಮಸ್ಥಳಕ್ಕೆ. ಇವತ್ತು ಬೆಳಗ್ಗೆ 4 ಗಂಟೆಗೆಲ್ಲ ನಾವು ಧರ್ಮಸ್ಥಳಕ್ಕೆ ಬಂದ್ಬಿಟ್ವಿ. ಆದ್ರೆ ರೂಮ್ಸ್ ಕೀ ಕೊಡೋದು 6:30ಗೆ ಅಂತ ಹೇಳಿದ್ರು. ಇನ್ನೂ 2 ಅವರ್ ಏನ್ ಮಾಡೋದು ಅಂತ ಕಾಫಿ ಕುಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ಕೊಂಡಿದ್ವಿ. ರೂಮ್ ಸಿಕ್ಕ ತಕ್ಷಣ ರೆಡಿಯಾಗಿ ನೇತ್ರಾವತಿ ನದಿ ಹತ್ರ ಹೋದ್ವಿ. ಅಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ರೂಮ್ ಹತ್ರ ಬಂದ್ವಿ. ನದಿ ಹತ್ರ ನಾವು ಫೋನ್ಸ್ ತಗೊಂಡ್ ಹೋಗಿಲ್ಲ, ಅದಕ್ಕೆ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ. ರೂಮ್ ಹತ್ರ ಬಂದು ಬೇಗ ಬೇಗ ರೆಡಿ ಆಗ್ಬಿಟ್ವಿ. ರೆಡಿ ಆದ್ಮೇಲೆ ಫೋಟೋಸ್ ವಿಡಿಯೋಸ್ ತಗೊಂಡ್ಬೇಕಲ್ವಾ. ಜಾಸ್ತಿ ಏನು ಫೋಟೋಸ್ ತಗೊಳಕ್ ಹೋಗಿಲ್ಲ, ಸ್ವಲ್ಪ ವಿಡಿಯೋಸ್ ಮಾತ್ರ ತಗೊಂಡ್ವಿ ಮೆಮೊರಿಗೆ ಜೂನಿಯರ್ಸ್ ಜೊತೆ. ರೂಮ್ ಹತ್ರ ಇಂದ ದೇವಸ್ಥಾನಕ್ ಹೋಗೋಣ ಅಂತ ನೋಡ್ಕೊಂಡ್ ಹೋಗ್ತಾ ಇದ್ವಿ. ಅಲ್ಲೇ ರೋಡಲ್ಲಿ ಹೂವ ಕಾಣಿಸ್ತು. ಹೂವ ಕಾಣಿಸಿದ್ಮೇಲೆ ತಗೊಂಡಿಲ್ಲ ಅಂದ್ರೆ ಹೆಂಗೆ. ಹೂವನು ತಗೊಂಡು ಹೂವ ಮುಟ್ಕೊಂಡ್ವಿ. ನನ್ ಜೂನಿಯರ್ಗ್ ನಾನ್ ಮುಡಿಸ್ದೆ, ನನಗೆ ಅವಳು ಮುಡಿಸಿದ್ಲು. ನಾವು ದೇವಸ್ಥಾನ ಹತ್ರ ಹೋದ್ವಿ. ಇಲ್ಲಿರೋ ಜನ ನೋಡಿ ನನ್ಗಂತೂ ಶಾಕ್ ಆಗೋಯ್ತು. ಧರ್ಮಸ್ಥಳನ ಇಲ್ಲ ತಿರುಪತಿನಿ ಅಂತ. ಇಲ್ಲಿ ಧರ್ಮಸ್ಥಳ ಅಲ್ಲಿ ಕೂಡ ತಿರುಪತಿ ತರ ಇವಾಗ ಗೋಡನ್ ಅಲ್ಲೆಲ್ಲ ಹಾಕ್ತಾರೆ. ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ರು ವೀಕೆಂಡ್ ಅಂತ. ನಾವು ವೀಕೆಂಡ್ ಅಲ್ಲೇ ಹೋಗಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಜನಗಳ ಮಧ್ಯೆ. ಉಪವಾಸ ಬೇರೆ ಹೋಗಿದ್ವಿ, ಸುಸ್ತಾಗ್ತಾ ಇತ್ತು. ಹೆಂಗೋ ಪ್ರಸಾದ ಸ್ವಲ್ಪ ಕೊಟ್ರು ಅಂತ ತಿನ್ಕೊಂಡು ಗೋಡನ್ ಅಲ್ಲೇ 1-2-3 ಅವರ್ಸ್ ವೇಟ್ ಮಾಡ್ಕೊಂಡಿದ್ವಿ. ಅಷ್ಟ್ರಲ್ಲಿ ಈ ಅಣ್ಣ ಅವರು ಕೂಡ ಪರಿಚಯ ಆದ್ರು. ಈ ಅಣ್ಣ ಅವರುನು ನಮ್ ಸೈಡ್ ಅವರೇ, ಬಾಗೇಪಲ್ಲಿ ಸೈಡು. ಸೊ ಅವ್ರನ್ನ ಮಾತಾಡ್ಕೊಂಡು ಹಂಗೆ 2-3 ಅವರ್ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮನ್ ದರ್ಶನಕ್ ಬಿಟ್ಮೇಲೆ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ನಕ್ ಹೋದ್ವಿ. ಪ್ರಸಾದ ತಿನ್ಕೊಂಡು ಮತ್ತೆ ಆಚೆ ಬಂದ್ವಿ. ನಾವು 11 ಗಂಟೆಗೆ ದೇವಸ್ಥಾನ ಒಳಗಡೆ ಹೋಗಿದ್ದು. ನಾವ್ ಆಚೆ ಬರೋಷ್ರೊಳಗಡೆ 4 ಗಂಟೆ ಆಗೋಗ್ಬಿಟ್ಟಿತ್ತು. ತುಂಬಾ ಜನ ಇದ್ರು ಅಲ್ವಾ, ಅದಕ್ಕೆ ಲೇಟ್ ಆಯ್ತು. ನಾವು ಆಚೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಊಟ ಆದ್ಮೇಲೆ ಈ ಅಣ್ಣ ಅವರು ಐಸ್ ಕ್ರೀಮ್ಸ್ ತಗೊಬಂದ್ರು. ಐಸ್ ಕ್ರೀಮು ತಿಂದ್ಬಿಟ್ಟು ಇವ್ರಿಗೂ ಒಂದ್ ಬಾಯ್ ಹೇಳಿ ಹೊರಡೋಣ ಅಂತ ಬಂದ್ವಿ. ನಾವು ಧರ್ಮಸ್ಥಳದಿಂದ ಮತ್ತೆ ಕುಕ್ಕೆಗೆ ಹೋದ್ವಿ. ಕುಕ್ಕೆ ಅಲ್ಲೂ ಕೂಡ ತುಂಬಾ ಜನ ಇದ್ರು. ಟೆಂಪಲ್ ಬೇರೆ 8:30ಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ನಾವೇನ್ ಮಾಡಕ್ಕಾಗಲ್ಲ ಅಂತೇಳಿ ಆಚೆಯಿಂದನೇ ನಮಸ್ಕಾರ ಹಾಕೊಂಡು ನಮ್ ಬೆಂಗ್ಳೂರ್ ಬಸ್ ಹತ್ಬಿಟ್ವಿ ಬರೋಣ ಅಂತ. ಸಕಲೇಶ್ಪುರದಲ್ಲಿ 15 ನಿಮಿಷ ಬಸ್ ನಿಲ್ಸಿದ್ರು. ಊಟ ಮಾಡ್ಕೊಳೋರು ಊಟ ಮಾಡ್ಕೋಬಹುದು ಅಂತ. ನಾವು ಕೂಡ ಊಟ ಮಾಡ್ಕೊಬಿಡೋಣ, ಹಸ್ವಾಗ್ತಿದೆ ಅಂತ ಊಟ ಮಾಡ್ಕೊಂಡ್ವಿ. ನಾವು ಬ್ಯಾಂಗ್ಳೂರ್ಗ್ ಬಂದ್ ರೀಚ್ ಆಗೋಷ್ರೊಳಗಡೆ 2:30 ಆಗಿತ್ತು. ನಮ್ ಚಿಂತಾಮಣಿ ಬಸ್ಸು ಕೂಡ ಇತ್ತು. ಆದ್ರೆ ನಮ್ ಚಿಂತಾಮಣಿ ಬಸ್ ಬಿಟ್ಟಿದ್ ಮಾತ್ರ 3:15ಗೆ. ಅಲ್ಲಿವರೆಗೂ ಮೆಜೆಸ್ಟಿಕ್ ಅಲ್ಲೇ ಇದ್ದು ನಮ್ ಚಿಂತಾಮಣಿ ಬಸ್ ಹತ್ಕೊಂಡು ಊರ್ ಕಡೆ ಬರೋಣ ಅಂತ ಬಂದೆ. ಮನೆಗ್ ಬರೋಷ್ರೊಳಗಡೆ 5:30 ಆಗ್ಬಿಟ್ಟಿತ್ತು. ನಮ್ಮ 2 ದಿನದ ಟ್ರಿಪ್ ಜರ್ನಿ ಈ ತರ ಇತ್ತು. ನನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.